ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಶ್ಕ ಸಾಯಿ ಬ್ಲಾಗ್ಸ್. ಯಾರು ಬರ್ತಾವ ಮಗ? ಯಾರು ಬರ್ತಾವ ಈಗ? ಡಮ್ಟಕ. ಸೊ ಕಳೆದ ವರ್ಷ ಇದೇ ತಿಂಗಳು ಜೂನ್ ಜುಲೈ ಟೈಮಲ್ಲಿ ಯಕ್ಷಗಾನ ಮೇಳದವರು ಚಿಕ್ಕ ಮೇಳ ಅಂತ ಮನೆ ಮನೆಗೆ ಹೋಗಿ ಮಾಡ್ತಾಯಿದ್ರು. ಅದನ್ನ ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದೆ. ಸೊ ಆಗ ನಮ್ಮ ಮಗ ಬರೀ 1 ವರ್ಷದವನಾಗಿದ್ದ. ಬತ್ತು ಇರು ನೋಡ. ಹಾಗೆ ಈಗ ಇವನಿಗೆ ಈಗ 2 ವರ್ಷ ಆಗಿದೆ. ಸೊ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಆಗಂದ ಡಮ್ಟಕ ಅಂತಿದ್ದೀನಿ. ನೋಡೋಣ ಅವ್ರು ಬಂದಾಗ ಇವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ವಿಡಿಯೋ ಕೊನೆವರೆಗೂ ನೋಡಿ. ಡಮ್ಟಕ ಅದರಲ್ಲಿ ಗೆಜ್ಜೆ ಗಿಜಿ ಇಲ್ಲಿಗೆ ಬರ್ತಾ ಇದ್ದು. ಅಣ್ಣ ಇಲ್ಲೇ ಕೊಟ್ಟಿದ್ದಾರೆ, ಬನ್ನಿ. ಅಲ್ಲ ಮಗು ಉಂಟು, ಹಾಗೆ ಮತ್ತೆ ಮಲಗ್ತಾನೆ. ಬನ್ನಿ. ಇಲ್ಲ ಮಲಗಬೇಕಷ್ಟೇ. ನೀನು ಯಾವತ್ತು ಸಂತೋಷದಿಂದ ಇರಬೇಕೆಂಬ ಆಶೆಯನ್ನು ಹೊತ್ತಂತ ನಾನು ಶಾರದ ಮಂಟಪವನ್ನು ಕಟ್ಟಿಸಿ ಕುಳಿತುಕೊಳ್ಳುವುದಕ್ಕಾಗಿ ವ್ಯವಸ್ಥೆಯೊಂದನ್ನು ಮಾಡಿಕೊಟ್ಟಿದ್ದೇನೆ. ನಿನ್ನ ಸೇವೆಗಾಗಿ ಅದೆಷ್ಟೋ ನಾರಿ ಸಂಕುಲವನ್ನೇ ನಿನ್ನ ಬದಿಗಿರಿಸಿದ್ದೇನೆ. ನಗುತ್ತಲೇ ಸಂತೋಷದಿಂದ ಇರಬೇಕಾದಂತಹ ನೀನು ಇಂದು ದುಗುಡ ಭಾವದಿಂದ ಈ ರೀತಿಯಾಗಿ ಬರಬೇಕಿದ್ದರೆ ಕಾರಣ ಏನೆಂಬುದಾಗಿ ನಾನರಿಯೇ ಹೇಳುವೆ ಒಮ್ಮೆ.
ಏನದು? ಏನಂದ್ರೆ ಈ ಲೋಕಕ್ಕೆ ಸೃಷ್ಟಿಕರ್ತರು ನೀವು. ಹೌದು. ಲೋಕದ ಜನಕರೆನಿಸಿದ್ದೀರಿ. ಹಾಗಾಗಿ ಲೋಕದ ಸಕಲ ಜೀವ ಸಂಕುಲಗಳಿಗೂ ಉದ್ಯೋಗ ಎಂಬುದನ್ನು ಕರುಣಿಸಿದವರಿದ್ದೀಗ. ಆದರೆ ನಿಮ್ಮ ಮಗಳಾದ ಶಾರದೆಗೆ ಉದ್ಯೋಗವಿಲ್ಲವಲ್ಲ ತಂದೆ. ಹಾಗಾಗಿ ನನಗೂ ಉದ್ಯೋಗ ಬೇಕು. ಮಗಳೇ ಸನುಮದ ಇನ್ನು ಮುಂದಕ್ಕೆ ವಿದ್ಯಾದಿ ದೇವತೆ ವಿದ್ಯಾದಿ ದೇವತೆ ಗೆಲ್ಲುವ ಪಟವ 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 ನಿನಗೀವೆನು ನಿನಗೀವೆನು ಹರುಷಗಳು ಮಗನೇ ಮಗಳೇ ವೈಯಾರಿ ಶಾರದಾ ನೀನು ವಿದ್ಯಾದಿ ದೇವತೆ ಎನ್ನುವ ಪಟ್ಟವ ನಿನಗೀಗೆ ಹರುಷವಾದೆನು ನಿನ್ನಯ ನುಡಿಗೆ ಹರುಷವಾದೆನು ನಿನ್ನಯ ನುಡಿಗೆ ಆ ಆ ಆ
ನೀನು ಸರಿ ಬ್ರಹ್ಮನ ಮಗಳಾದಂತಹ ನಿನಗೆ ಆ, ಅಂತಿಂತಹ ಉದ್ಯೋಗವನ್ನು ಕೊಡುವುದಕ್ಕೆ ಎಂದಿಗೂ ನಾನು ಮನ ಮಾಡುವವನಲ್ಲ. ಮತ್ತೇನು? ನನ್ನ ಸ್ಥಾನಮಾನವನ್ನೇ ನಿನ್ನ ಪಾಲಿಗೂ ಪಾಲಿಸುವುದಕ್ಕಿದ್ದೇನೆ. ಸರಿ ಆದ್ದರಿಂದಾಗಿ ಇನ್ನು ಮುಂದಕ್ಕೆ ಪ್ರಪಂಚದ ಜನರು ನಿನ್ನನ್ನು ವಿದ್ಯಾದಿ ದೇವತೆ ಶಾರದೆ ಎಂಬುದಾಗಿ ಪೂಜಿಸುತ್ತಾ ಬರಬೇಕು. ಹಾ ಯಾರು ವಿದ್ಯೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ವಿನಯದಿಂದ ಯಾರು ಪೂಜಿಸುತ್ತಾರೋ ಯಾರು ಅರ್ಚಿಸುತ್ತಾರೋ ಹಾ ಅವರ ನಾಲಿಗೆ ಮೇಲೆ ಸದಾಕಾಲ ನೀನು ಕುಣಿದು ಕುಪ್ಪಳಿಸಿ ಸಂತೋಷದಿಂದ ಇರಬೇಕು. ಆದ್ದರಿಂದಾಗಿ ಪ್ರಪಂಚದ ಜನರು ಇನ್ನು ಮುಂದಕ್ಕೆ ನಿನ್ನನ್ನು ವಿದ್ಯಾದಿ ದೇವತೆ ಶಾರದೆ ಎಂಬುದಾಗಿ ಪೂಜಿಸುತ್ತಾ ಬರಲಿ ಮಗಳೇ. ಜನನಿ 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 ಜಗತ್ತಾರಿಣಿ ಪಾಲಿನಿ ಜೂಲಿನಿ ಜಗತ್ತಾರಿಣಿ ಪಾಲಿನಿ ಜೂಲಿನಿ ಜನನಿ 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 ಈಗ ಬಂದವರು ನಾಗಶಕ್ತಿ ಚಿಕ್ಕಮೇಳ ಕಾರ್ಕಳ ಕಂಬಳಗುಡ್ಡೆಯವರು. ಮನೆ ಮನ ಯಕ್ಷಗಾನ. ಹೆಂಗಿತ್ತಿದ್ದು ಹಾಂ ಹೆಂಗಿತ್ತು ಯಕ್ಷಗಾನ? ಹೆಂಗಿತ್ತು ಅಪ್ಪನ? ಯಕ್ಷಗಾನ ಹೆಂಗಿತ್ತು ಯಾಕೆ ಮಾಡಿದ? ಹೇಳು. ನೀನು ಮಾಡ್ತೀಯ? ಇಲ್ಲಿಯಾ ಎಂತಕ್ಕೆ ನೀನು ಮಾಡ್ತೀಯ ಕೇಳಿದ್ದಕ್ಕೆ ಒಪ್ಪಾಯ್ತಲ್ಲ ಒಪ್ಪಾಯ್ತಲ್ಲ? ಹಾಡೆಲ್ಲ ಚೆನ್ನಾಗಿ ಹೆಂಗೆ ಸೂಪರ್ ಹೆಂಗೆ? ಸೂಪರ್ ಮಾಡಿ. ಎಂತಕ್ಕೆ ನಿಂದ ಧೂಳಿ ಯೋಚನೆ ಮಾಡ್ತಾ ಇದ್ದೀಯಾ? ಅವು ಅಷ್ಟೇ ಮಗ ಮಾಡೋದು, ಮನೆ ಮನೆ ಚಿಕ್ಕ ಮೇಳ. ಬೇರೆ ಮನೆಗೆ ಹೋಗ್ತು. ಹಿಂಗೆ ಯಾರಪ್ಪ ಹೇಳ್ತಾ ಇದ್ದಿದ್ದಾರೆ. ಎಲ್ಲಿಗೆ ಯಾರಪ್ಪ? ಅವು ಬೇರೆ ಮನೇಲಿ ಬರ ಅದು ಬೇರೆ ಮನೇಲಿ ಮಾಡ್ತಾ ಇದ್ದೀವಿ. ಹಾಂ ಇಲ್ಲಿ ಮಾಡಿ ಅಲ್ಲಿ. ಸರಿ, ಮುಂದಿನ ವ್ಲಾಗಲ್ಲಿ ಸಿಕ್ಕೋಣ. ರಾಮ್ ರಾಮ್ ಮಾಡು. ರಾಮ್ ರಾಮ್. ಅಪ್ಪಂಗೆ ರಾಮ್ ರಾಮ್. रुको जरा सबर करो। मरे